ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್. ನೋಡಿ ಫ್ರೆಂಡ್ಸ್, ಅಶೋಕ ಕೈ ಕಳ್ತನ ಮಾಡಿದ್ದೇನೆ. ಪೂಜೆಗೆ ಬಂದಿದ್ರೆ ಕೈ ಕಳ್ತನ ಮಾಡಿದ್ದಾನೆ. ಚೆನ್ನಾಗಿದಾ ನಮ್ಮ ಪ್ರಜು? ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ಪಂಚೆ ಕಟ್ಕೊಂಡು. ಫ್ರೆಂಡ್ಸ್, ನಿಮ್ಗೊಂದು ವೀಡಿಯೋದಲ್ಲಿ ಹೇಳಿದ್ವಲ್ಲ, ಬೆಂಗಳೂರಲ್ಲಿ ಈ ಥರ ಹೂವು ಅಲ್ಲಿ ರೋಡಲ್ಲಿ ಕಾಣಿಸ್ತಂತ. ನೋಡಿ, ನಮ್ಮ ಜಮೀನಲ್ಲಿ ಎಷ್ಟೊಂದು ಹೂವು ಇದೆ. ಇದು ಅಳಸಂದಿ ಗಿಡ, ಇದು ತೊಗರಿ ಗಿಡ, ಅದು ಕಳ್ಳೆಕಾಯಿ ಗಿಡ. ಅಶೋಕ ಕಳ್ತನ ಮಾಡ್ಕೊಂಡ್ಬರ್ತೀನಿ. ಅಳಸಂದಿ ಕಾಯಿ ನೋಡಿ ಫ್ರೆಂಡ್ಸ್. ಪದೇ ಗಾಡಿಲಕ್ಕೆ ನಾವು ಎಲ್ಲ ಒಟ್ಟಿಗೆ ಬಂದಿದ್ವಿ. ನಮ್ಮ ದೊಡ್ಡಮ್ಮರ ಎಲ್ಲ ಪೂಜೆಗೆ ಅವ್ರು ಹೊಟ್ಟೋಗ್ಬಿಟ್ರು. ನಾವು ನಮ್ಮ ಅಜ್ಜಿ ನಮ್ಮ ತಾತಗೆ. ನೀವು ಯಾರ್ಯಾರು ಊರಿಗೆ ಹೋಗಿದ್ದೀರೋ ಮಾಲೆ ಮಸೆಗೆ ಎಲ್ಲರೂ ಕಮೆಂಟ್ ಮಾಡಿ. ಅಶೋಕನ ಥರ ಕಳ್ತನ ಮಾಡಿದ್ರೆ ಕಮೆಂಟ್ ಮಾಡಿ. ಕಳ್ಳೆಕಾಯಿನ ಯಾರ್ಯಾರು ಜಮೀನಲ್ಲಿ ಕಳ್ಳೆಕಾಯಿ ಕಳ್ತನ ಮಾಡಿದ್ದೀರೋ ಕಮೆಂಟ್ ಮಾಡಿ. ನಾವಾದರೆ ಇವಾಗ ಕಳ್ಳೆಕಾಯಿ ಕಳ್ತನ ಮಾಡಿ ತಿಂತಾಯಿದ್ದೀವಿ. ಅಂದರೆ ಕಳ್ತನ ಅಂದರೆ ಬೇರೆ ಯಾರ್ದಲ್ಲ, ನಮ್ಮ ರಿಲೇಷನ್ ಅವ್ರದ್ದೇ. ನಮ್ಮ ರಿಲೇಷನ್ದೇ, ಬೇರೆಯವ್ರದ್ದೆಲ್ಲ ಹಂಗೆಲ್ಲ ಮುಟ್ಟಕ್ಕೆ ಹೋಗಲ್ಲ ಫ್ರೆಂಡ್ಸ್. ಸೊಪ್ಪು ನೋಡಿ ಎಷ್ಟು ಬೇಕು ನಿಮಗೆ. ಸೊಪ್ಪು ಪಜ್ಜು, ಈ ಗಿಡದಲ್ಲಿ ಒಂದು ಕಾಯಿ ಕಿತ್ಕೊಂಡು ನಾವು ತಿಂದಿದ್ವಿ, ಜಾಸ್ತಿ ತಿಂದಿದ್ವಿ. ಕಾಕರಕಾಯಿ ರೇ. ಅದೇ ಕಾಕರಕಾಯಿ. ನೋಡಿ ಫ್ರೆಂಡ್ಸ್ ಹೆಂಗಿದೆ ನಮ್ಮ ಅತ್ತೆ ಊರಲ್ಲಿದು. ನೋಡಿ ಅಶೋಕ ಕಳ್ಳೆಕಾಯಿ ಕಳ್ಳ ಯಾರು? ಅಶೋಕ. ಫ್ರೆಂಡ್ಸ್, ತುಂಬ ಫನ್ನಿ ವ್ಲಾಗಿರುತ್ತೆ. ಒಟ್ಟಿನಲ್ಲಿ ಈ ಥರ ಕಳ್ತನ ಮಾಡಿದ್ರೆ ಚಿಕ್ಕ ವಯಸ್ಸಲ್ಲಿ ಗದ್ದೆಗಳಿಗೆ ಹೋಗಿ ಕಿತ್ಕೊಂಡು ತಿಂದಿರೋದಂತೆ ಚೆನ್ನಾಗಿ ಜ್ಞಾಪಕ ಆಗುತ್ತೆ ಫ್ರೆಂಡ್ಸ್. ನೀವು ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಫ್ರೆಂಡ್ಸ್, ನೀವು ಆ ಥರ ಚಿಕ್ಕ ವಯಸ್ಸಲ್ಲಿರೋ ಎಷ್ಟು ಇದು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾವು ಆದರೆ ಮಸ್ತಾಗಿ ತಿಂದಿದ್ದೀವಿ ಫ್ರೆಂಡ್ಸ್. ಕಳ್ಳೆಕಾಯಿ ಈ ಥರ ಗಿಡಗಳಲ್ಲಿ ಹಾಕ್ಬಿಟ್ಟು ಸುಟ್ಟುಬಿಟ್ಟು, ಅಳಸಂದಿಕಾಯಿ ಸುಟ್ಟುಬಿಟ್ಟು, ತೊಗರಿಕಾಯಿ ಎಲ್ಲ ಹಾಕಿ ಸುಟ್ಬಿಟ್ಟು ತಿಂದಿದ್ದೀವಿ. ತೆಂಗಿನಕಾಯಿ ಅಂತ ಕೇಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ಸಖತ್ತು ಸುಟ್ಟಿದ್ದೀವಿ ಕಾಯಿಗಳು. ಇದು ಬೀನ್ಸ್ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಫಾಸ್ಟ್ಗೆ ಕೊಯ್ ನೋಡ್ರಿ ಇವಡು. ಇವಾಗ 10 ನಿಮಿಷಲ್ಲೂ ನೋಡಿ ಫ್ರೆಂಡ್ಸ್, ನಮ್ಮ ಜಮೀನಲ್ಲಿ ನಮ್ಮೂರಲ್ಲಿ ನೋಡಿ ಬೀನ್ಸ್ ಯಾವ ಥರ ಬಿಸಾಕ್ತಾರೆ ನೋಡಿ. ಅದೆಲ್ಲ ತೊಗರಿ ಗಿಡ, ಅದೆಲ್ಲ ತೊಗರಿ. ಇದು ಬಂದು ಬೀನ್ಸ್, ಇದೆಲ್ಲ ಬೀನ್ಸ್. ತೋರಿಸೋಣ ನಿಮಗೆ, ಗೊತ್ತಿಲ್ಲ ಅಂದರೆ ನೋಡಿ. ಬೀನ್ಸ್ ಕಿತ್ತಿದ್ದಾರೆ ಅನಿಸುತ್ತೆ, ಮೊನ್ನೆ ತಾನೇ ಕಿತ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಬೀನ್ಸ್ ಯಾರ್ಯಾರಿಗೆ ಬೇಕೋ ಕಮೆಂಟ್ ಮಾಡಿ, ಎಷ್ಟು kg ಬೇಕೋ ಕಮೆಂಟ್ ಮಾಡಿ, ತಗೊಬಂದು ಕೊಡ್ತೀವಿ. ನೀವು ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್. ಊರಲ್ಲಿ ಜಮೀನು ಹತ್ರ ಗೆನ್ಮೆ ಇಳಿಯೋಕ್ಕಾಗ್ತಾಯಿಲ್ಲ, ಅಭ್ಯಾಸ ತಪ್ಪಾಗ್ಬಿಟ್ಟಿದೆ. ಅವರೆಲ್ಲ ಇಳಿದ್ಬಿಟ್ಟು ಹೋಗ್ತಿದ್ದಾರೆ. ಎಲ್ಲ ಕಣ, ನಾನು ನೋಡಬೇಕು, ಅಲ್ಲಿ ಬಂದರೆ ನಂಗೆ ಗೊತ್ತಾಗುತ್ತೆ. ಬೇವಿನ ಮರ ಹತ್ರ ಬಂಡೆಕಲ್ಲಿಲ್ಲ, ಇಲ್ಲ ಅದಲ್ಲ, ಅದು ದೇವಸ್ಥಾನ. ಅದು ಊರಲ್ಲಿ ದೊಡ್ಡವ್ರಿಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಬಂದ್ವಿ, ಅಲ್ಲೆಲ್ಲ ಮಾಡಿದ್ವಿ. ಇಲ್ಲಿ ನಮ್ಮ ಅಮ್ಮ ಅವ್ರ ಅಪ್ಪ ಅಮ್ಮಗೆ, ನಮ್ಮ ಅಜ್ಜಿ ನಮ್ಮ ತಾತಗೆ ಪೂಜೆ ಮಾಡೋಕ್ಕೆ ಹೋದ್ವಿ. ಹೆಂಗೋ ಪ್ರಜು ಕೈ ಕೊಡೋ. ಹೇಳ್ಬೇಡ. ಇದು ಈ ಕಡೆ ಇದೆ. ಇದು ದಾಳಿಂಬೆ ಗಿಡ. ಚಿಕ್ಕನ ಅಶೋಕ, చికెనా కార్లో ఉండదు వెంకటేశ్వర స్వామికా కార్లో ఉండదు
కార్లో కానీ లేకుంటే సోఫా సెట్ తవా కార్లో కానీ లేకుంటే అట్లా సోఫా సెట్ తవంట ಈ ಲಾಸ್ಟ್ లేకుంటే ಆ ಲಾಸ್ಟ್ ಹ್ಞೂ ಕದ್ರಾ ಐಮ್ ನಾರಾಯಣ ಏನು ಗೊತ್ತದು ಟೊಮೊಟೊ ಗಿಡಗಳು ಕಟ್ಟಿರೋದು ಟೊಮೆಟೊ ಚೆಟ್ಲು ಕಾದು ಏ ಜೋಳ ಕಿತ್ಕೊಳ್ರ ಪ್ರಜು ಏ ಆಗ ಮಗನ ಅಲ್ಲೇ ಇದೆ ನೋಡಿ ಮಗನೇ అంటే ఎండిపోయినా ಏ ಸುಡ್ರ ಪೊಚ್ಚಿದ ಸುಡ್ರಾಡ ಸ್ಪೀಕರ್ ಅನ್ರಿ ಗಾಡಿಲೇ ಕೇಸ್ಕೊಂಡಮ್ಮ ಕಿತ್ಕೊಬನ್ರ ಹಾಂ అంటే ఎండిపోయింది ಏ ಅದು ಮುಂದೆ ನೀನು ಮುಂದೆ ಇರೋ ಚೆನ್ನಾಗಿಲ್ಲಮ್ಮ ಇದೇನಾಗಿದೆ ಅದು ತಿಂದಾಕಿದೆಯಾ ಅರ್ಧ ತಿಂದಾಕಿರುತ್ತೋ ಇದೇನು ಗೊತ್ತಾ ಪಾಪ್ಕಾರ್ನ್ ಪ್ರಜ್ಜು ಇದು ಜೋಳ ಅಲ್ಲ ಪಾಪ್ಕಾರ್ನ್ ಪಾಪ್ಕಾರ್ನ లేకుంటే ಬೇಬಿ ಕಾರ್ನ್ ಬೇಬಿ ಕಾರ್ನ್ ಪಾಪ್ಕಾರ್ನ್ ಬೇರೆ ಬೇಬಿ ಕಾರ್ನ್ ಬೇರೆ ಅಂತ ಹೋಗುತ್ತೆ ಲೇದ್ರೆ ದಿನ అంత ಹೆಂಗೆ ಹಂಗೆ ಹೋಗ್ಬೇಕು ಗಾಡಿ ఎಲ್ಲಿರೋದು ఏమే కానీ పేర్లు ఉన్నాయి కదా చిన్న తెచ్చుకొని వచ్చి బేబీ కాను అదే అశక అది కాదురా మనము ఈ వైట్ కలర్ వస్తుంది కదా ఇంత పెద్దవే ఫిలముల థియేటర్లో వేసారే అవి పాప్కార్న్ అని మన ఫిలం థియేటర్లో తీసుకొని తింటాం కదా అది జొన్నలో ಬೇರೆ ఉండవురా ನೋಡಿ ಫ್ರೆಂಡ್ಸ್ ನೀವೇ ಹೇಳಿ ಪಾಪ್ಕಾರ್ನ್ ಬೇರೆ ಬೇಬಿ ಕಾರ್ನ್ ಬೇರೆ ಅಲ್ವಾ ಸ್ವೀಟ್ ಕಾರ್ನ್ ಬೇರೆ ಅಶಕ ಸ್ವೀಟ್ ಕಾರ್ನ್ ಬೇರೆ ಬೇಬಿ ಕಾರ್ನ್ ಬೇರೆ ಎಲ್ಲಿದೆ ಹೌದಾ ಸ್ವೀಟ್ ಕಾರ್ನ್ ಬೇರೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹಾಂ అదే బేబీ కాను అదే మే ಅದು ಬೇಬಿ జనేనే కదా ಅದು జనేనే కదా ಹಾಂ ఇప్పుడు ఇలా కూడా ಅಲ್ಲಿ ಕಡಲೆಕಾಯಿ ಬೇಕಾ ಫ್ರೆಂಡ್ಸ್ ಹಸಿ ಕಡಲೆಕಾಯಿ ಸ್ಟಾರ್ಟ್ ಬಿರಿನ್ರಾರ ಪೋದಮ್ಮ ಫ್ರೆಂಡ್ಸ್ ಅಶೋಕ ನೋಡಿ ನಾನು ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ ಅಶೋಕ ಕಳ್ತನ ಮಾಡ್ತಾಯಿದ್ದಾನೆ ಅಶೋಕ ಕಡಲೆಕಾಯಿ ಕಳ್ಳ ಕಮೆಂಟ್ ಮಾಡಿ ನೀವು ಸಾಲ್ರ ನೋಡಿ తక్కువ ಹಾಂ తెచ్చిండే తక్కువ ಹಾಂ వచ్చిండేది ఎక్కువ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೋಡಲ್ಲಿ ಒಂದು ಜೋಕ್ ಹೇಳ್ತೀನಿ ನಡೆದಿರೋದು ಅವಾಗ ನಾವು ಇಲ್ಲಿ ಜಮೀನ್ ಹತ್ರ ಬರ್ತಾಯಿದ್ದೀವಿ ಜಮೀನ್ ಹತ್ರ ಬರ್ತಾಯಿದ್ರೆ ಕಳಕಾಯಿ ತಿಂತೀಯಪ್ಪ ಬೇಕಾ ಕಳಕಾಯ ಒಂದಿಷ್ಟು ಸಸ ಮಾಡಿಗಿ ನಮ್ಮ ಯಾವ ಇಪ್ಪದ್ದು ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಹೋಗಿ ಯಾರನ್ನ ಕಡಲೆಕಾಯಿ ಕೇಳ್ತವ್ರೆ ತಿಂತೀನೋ ಅಂತ ಇಲ್ಲಿ ನೋಡಿ ಸರ್ ನಮ್ಮ ಅಕ್ಕನ ಗಂಡ ಬಂದ ಫ್ರೆಂಡ್ಸ್ ನಮ್ಮ ಅಕ್ಕನ ಗಂಡ ಇವ್ರೆ ಇಲ್ಲಿ ನಮ್ಮ ಅಕ್ಕ ಬರ್ತಾವ್ರೆ ಇವನು ಬಂದಲ್ಲ ಎಲ್ಲದವನ ನಡೀರಿ ಗೊತ್ತಿಲ್ವಲ್ಲ ನಮಗೆ ನೋಡಿ ನಮ್ಮ ಮನೆಯವರು ಏನೋ ಹೇಳ್ತಿದ್ದಾರೆ ಒಂದು ನಮ್ಮ ಮೈದ ಇದ್ದಾನೆ ನಾನು ಅಶೋಕ ಇಬ್ರು ನಾವು ನಡ್ಕೊಂಡು ಬರ್ತಾ ಇದ್ರೆ ಗಾಡಿ ಎತ್ಕೊಂಡು బాగుండమ్మక ఓ బాగున్నామా బాగున్నాడు ఇద్దరు వచ్చిండారు ఆయన పూజ అంతా సరే సరే కొడుకు ఆడుండరు ఇద్దరు ఆడే ఉండరు వీడు నా తమ్ముడుకా నేనుండతవే ఉండాడు అప్పుడు ఇంకా నాతవే ఉండదు వాడు చిన్నప్పుడు ఇంకా దాసపు వచ్చినాడు ಏಮ್ಮ ಎಲ್ಲೋಯ್ತಾ ಗೊತ್ತಿಲ್ಲಲ್ಲ ಊಟ ಮಾಡ ನಾನು ಹೋಗಲ್ಲಪ್ಪ ಅಲ್ಲೇ ಒಂದು 10 ರೂಪಾಯಿ ಕೊಟ್ಟು ಒಳ್ಳೇದಾಗುತ್ತೆ ಕೊಡು బెల్లలపల్లి ఇంకా ఏడాది వస్తావా ఎన్నేండ్లు ఇంక వస్తుండవా 7-8 ఏండ్లు ఇంక వస్తుండవా
అదే ఎలా బాగుండలేదా ఇంకా దేవుని కార్యాలు చేసే ఉండేవి దానికే ఇంకా బాగా బతుకో అదే అదే కరెక్ట్ సంపదాలు గోవిందా గోవింద ఆంజనేయ సంపదాలు గోవిందా గోవింద ఆంజనేయ సంపదాలు గోవిందా గోవింద ಚೆನ್ನಾಗಿದೆಯಾ ಬಾವಾ ಚೆನ್ನಾಗಿದೆಯಾ ಅಣ್ಣ ಅಯ್ಯೋ ಸಾರಿ ನಾವು ಅಮ್ಮ ಹೇಳ್ಕೊಟ್ಟಿದ್ದೀವಿ ಇವ್ರು ನಿಂಗೆ ಭಾವ ಆಗ್ಬೇಕಂತ ಹೇಳ್ಬಿಟ್ಟು ಹೌದಾ ಫುಲ್ ಬ್ಯುಸಿಯಾಗಿದ್ರೆ ಹೆಂಗಣ್ಣ ಏನು ಮಾಡೋದು ಪೆದ್ರೇಡ ಲೈನ್ ಆಗಿರೋದು ಯಾವ್ದಕ್ಕೆ ಬತ್ತಣ್ಣವ ಸರಿ ಪದ ಪೈರ ಹಾಂ ಪೈರ ಪದ ಬಾ ಸೈಡ್ ಬಾ ಮಾಮ ಬರ್ತಿದೆ ಒಂದ ಅಲ್ಲಿ ನೋಡ ಅಲ್ಲಿ ಮಾಮ ಕೂಗ್ತಾ ಇದೆ చూపించరా బాడీ తత పేసరా మామ మామ ఏమమ్మా అట్లా మాట్లాడ బిజీ అయిపోయిండవా ఎవరో ఎవరో దావలా చెప్తా నీకేం పని నేను మాట్లాడుతాను లేదా తిన్ని వాళ్ళు మళ్ళీ వస్తాను ఎవరు మామ అప్ప ఎవరు అప్ప మన తెలియకున్నట్లు ఎట్లా మాట్లాడతాడు పంపించే అట్లా ముందరికి ఎక్కడన్నా బాగా ఎక్కనా పంపించాయి మామ తినేసేస్తాను నువ్వు తింటువా ఊరికి పోవాలంట బట్టలు తెచ్చింటాను ఎవడు ఇంకా ఎవరు రమ్మనుకుండా అయిపోతారని ఎవరికి నేను తెచ్చిట్రా నేను ఏడాది రాకుండా అయిపోతుంది మా అమ్మ లేకపోతే తిరిగి ఎవరు క్యాచ్ చేయలేదు అనుకోండి ఆడబిడ్డను మాకేడతాను అంతేలా మామ పెట్టినాము కరెక్ట్ రెండు మంచి వెళ్తాను ఇంక భోజనం చేసారు దేవారు వాళ్ళు ఉండేది లేదు అంతేలా మామ ఇప్పుడు మా ఇంట్లో ఉండే పెద్ద తలకాయ మీరు ఏముంది తెచ్చినవాడు ఎవరు వెనకంటే ఏడా కూతురు మనమరాలు తెచ్చుకునే ఎత్తుకరా ಚೆನ್ನಾಗಿದೆಯಾ ಏ ಅಜ್ಜಿ ಹತ್ರ ಡ್ರಾ ಬಂದಿರ್ಲಿ ಕೂಕರ್ ಸೇರ್ಪೇನಾ ಹಾಂ ಸರಿ ಆಯಿತು ಹಾಂ ಕೂಕ ಪರವಾಗಿಲ್ಲ ಸೇರ್ಪೇನಾ ಏನು ದಿಗಲ್ ಪಡ್ತಾವ ಹಾಂ ಸರಿ ಹಾಂ